IT ಕೆಲಸ ಮಾಡೋರಿಗೆ ಗೊತ್ತು ಈ ಫೀಲ್ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಒಳಗೆ ಬರ್ತಾ ಇರೋದು, ಫಸ್ಟ್ ಟೈಮ್ IT ಫುಡ್ ಕೋರ್ಟನ್ನು ನೋಡ್ತಾ ಇರೋದು. ಒಂದು ಅರ್ಧ kg ಇರುತ್ತೆ. ಮುಗೀತು. ನಮಸ್ಕಾರ, ನಾನು ಸುಬ್ರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೇವೆ ಅಂದರೆ ಬೆಂಗಳೂರು ಗೈಸ್. ಬೆಂಗಳೂರು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರನೇ ಗೋಪಾಲನ್ ಸಿಗ್ನೇಚರ್ ಮಾಲ್ ಇದೆಯಲ್ಲ, ಅದ್ರ ಎದುರುಗಡೆನೆ RMZ ಇನ್ಫಿನಿಟಿ ಗೈಸ್. ಅದು ಟೆಕ್ ಪಾರ್ಕ್ ಅಲ್ಲ ಗುರು. ಅಲ್ಲೋಗಿ ಏನು ಮಾಡ್ತಿದ್ಯಾ ಅಂತ ಹೇಳಿದ್ರೆ ಕೆಲ್ಸಕ್ಕೆ ಎಲ್ಲೂ ಬಂದಿಲ್ಲ, ಇಲ್ಲೊಂದು ಫುಡ್ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಇಷ್ಟು ದಿವಸ ಈ ರೆಸ್ಟೋರೆಂಟು ಹೋಟೆಲ್ ಅಲ್ಲೋಗಿ ಫುಡ್ ರಿವ್ಯೂ ಮಾಡ್ತೀವಿ. ಫಸ್ಟ್ ಟೈಮು IT ಟೆಕ್ ಪಾರ್ಕ್ ಒಳಗಡೆ ಈ ಫುಡ್ ಕೋರ್ಟ್ ಇದೆ, ಅಲ್ಲಿ ಬಂದು ರಿವ್ಯೂ ಮಾಡಿ ಅಂತ ಕರೆದಿದ್ರು. ಆ್ಯಕ್ಚುಲಿ ಇಟ್ಸ್ ಎ ಪ್ರಮೋಷನ್ ಗೈಸ್, ಬಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಜೆನ್ಯೂನ್ ಆಗಿ ಹೇಳ್ತೀವಿ. ಅಲ್ಲಿ ಒಂದು ಸುಮಾರು ಬ್ರ್ಯಾಂಡ್ಗಳಿದೆ, ಅದರಲ್ಲಿ ಒಂದು ಬ್ರ್ಯಾಂಡ್ನ ನಾವು ಟ್ರೈ ಮಾಡೋಕ್ಕೆ ಬಂದಿರುವಂಥದ್ದು ಕೂಡ್ಲಾ ಡಿಲೈಟ್ ಗೈಸ್. ನಮ್ಮ ಕೋಸ್ಟಲ್ ಸೈಡ್ ಫುಡ್ಸ್ನ ಇಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ರೆ. ಆ್ಯಕ್ಚುಲಿ ಇಲ್ಲಿ ಸಿಗೋಡೆ ಪಾಪ್ಯುಲರು, ಈ IT ಟೆಕ್ ಪಾರ್ಕ್ಗಳಿಗೆ ತುಂಬ ಪಾಪ್ಯುಲರ್. ಔಟ್ಸೈಡ್ ಕ್ರೌಡ್ ಕೂಡ ಬಂದು ಟೇಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಮೇಯ್ನಾಗಿ ಅದಕ್ಕೋಸ್ಕರನೇ ಇವತ್ತು ನಾವು ಬಂದಿದ್ವಿ. ಸೊ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಆ ಜಾಗದ ಬಗ್ಗೆ ಇನ್ನೂ ಡೀಟೇಲ್ಸ್ ತಿಳ್ಕೊಂಡು ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಟ್ ಒಳಗೆ ಹೋದ್ರಂತೂ ಗಜ ಅಂತ ಕ್ರೌಡ್ ಹೇಗೆ ರಿವ್ಯೂ ಮಾಡೋದು, ಹೇಗೆ ಫುಡ್ ಟೇಸ್ಟ್ ಮಾಡೋದು ಒಂದು ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಒಳಕ್ಕೆ ಬರೋದೇ ತುಂಬ ಕಷ್ಟ ಇದೆ. ಗೇಟ್ ಎಂಟ್ರಿ ಆಗ್ತೀರಾ, ಒಳಗೆ ಬರ್ತೀರಾ, ಫುಡ್ ಕೋರ್ಟ್ ಥರನೇ ಎಲ್ಲೂ ಬೋರ್ಡ್ ಕಾಣಿಸಲ್ಲ. ಬಟ್ ಮೇನ್ ಬಿಲ್ಡಿಂಗ್ ಒಳಗೆ ಬಂದಿದ ತಕ್ಷಣ ಫುಡ್ ಕೋರ್ಟ್ ಇರುತ್ತೆ. ಒಳಗೆ ಹೋದರೆ ಒಂದು ದೊಡ್ಡ ಫುಡ್ ಕೋರ್ಟು, ಇವರು ಇದನ್ನ ಮಾರ್ಕೆಟ್ ಸ್ಪೇಸ್ ಅಂತ ಹೇಳ್ತಾರೆ. ಸೊ ಬನ್ನಿ ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. RMZ ಇನ್ಫಿನಿಟಿಯಲ್ಲಿ ಕೂಡ್ಲಾ ಡಿಲೈಟ್, ಲೆಟ್ಸ್ ಗೋ. ಆ್ಯಂಡ್ ಇದಕ್ಕೆ ಎಂಟ್ರಿ ಗೇಟ್ ನಾನು ನಿಮಗೆ ತೋರಿಸ್ತೀನಿ ಅನ್ನಲ್ಲ. ಈ ಕಡೆ ಹೋದರೆ ನಿಮಗೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನು ಟುವರ್ಡ್ಸ್ KR ಪುರಂ ಹೋಗೋ ರೂಟು ಈ ಗೋಪಾಲನ್ ಸಿಗ್ನೇಚರ್ ಮಾಲ್ ಆಪೋಸಿಟೇ ಬರುತ್ತೆ RMZ ಇನ್ಫಿನಿಟಿ ಅಂತ. ಅಲ್ಲಿ ಮೇನ್ ಗೇಟ್ ಎಂಟ್ರಿ ತೊಗೊಂಡಿದ್ದ ಕೂಡಲೇ ಹಿಂಗೆ ಸೀದಾ ಹೋದ್ವಿ ಅಂದರೆ ಈ ಜಾಗದಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಇರುತ್ತೆ. ಬಟ್ ಔಟ್ಸೈಡರ್ಸ್ಗೆ ಈ ಪೇ ಪಾರ್ಕು, ಇಲ್ಲೇ ಕೆಲಸ ಮಾಡೋರಿಗೆ ಫ್ರೀ ಪಾರ್ಕು. ಸೊ ಇಲ್ಲಿ ಕ್ಲೀನಾಗಿ ಪಾರ್ಕ್ ಮಾಡಿಬಿಟ್ಟು ನಂತರ ಒಳಗೆ ಹೋಗಬೇಕು. ಆ ಎಂಟ್ರಿ ಗೇಟ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ. ಒಂದು ಒಳ್ಳೆ ಆ್ಯಂಬಿಯನ್ಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ಈ ಹೋಟೆಲು ರೆಸ್ಟೋರೆಂಟ್ ಅದೇ ಥರ ಹೋಗ್ತಿರ್ತೀವಲ್ವ, ಒಂಥರ ಡಿಫ್ರೆಂಟ್ ಗೈಸ್. ಇಲ್ಲಂತೂ ನಿಮಗೆ ಔಟ್ಸೈಡರ್ಸ್ ಕೂಡ ಅಲೋ ಮಾಡ್ತಾ ಇದ್ದಾರೆ ಈ ಫುಡ್ ಕೋರ್ಟ್ಗಂತೂ. ಸೊ ನೀವು ಕಾರಿಂದ ಬರ್ತೀರಂದರೆ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹಿಂಗೆ ಬರಬೇಕು, ಇಲ್ಲ ಕಾರ್ಗೀರ್ ಇಲ್ಲ ಅಂದರೆ ಇಲ್ಲಿಂದ ನೋಡಿ ಈ ಕಡೆ ಗೋಪಾಲನ್ ಸಿಗ್ನೇಚರ್ ಮಾಲ್ ಇದೆ. ಕರೆಕ್ಟಾಗಿ ಅದ್ರ ಟುವರ್ಡ್ಸ್ ಆಪೋಸಿಟಲ್ಲೇ ಬರುವಂಥದ್ದು. ಡೈರೆಕ್ಟಾಗಿ ನೀವು ಎಂಟ್ರಿ ತೊಗೊಂಡು ಈ ಕಡೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಈ ಜಾಗವಂತೂ ನಿಮಗೆ ಪ್ರಾಪರ್ ಡಿವಿಯೇಷನ್ ಕೊಡಬೇಕಿಲ್ಲ ಅಂದರೆ ತಡ್ಕಾಡ್ಬಿಡ್ತೀರಾ. ಬಟ್ ಒನ್ಸ್ ಹೋಗ್ಬಿಟ್ರೆ ಅಂದರೆ ಈಸಿ ಇದೆ. ಎಸ್, ಫೈನಲಿ ಒಳಗೆ ಬಂದು ಸೀಟಿಂಗ್ ತೊಗೊಂಡ್ವಿ. ಬಂದಾಗ ಇದ್ದಿದ್ದು ಕ್ರೌಡ್ ಅಂತೂ ಈಗವರೆಗೂ ಇದ್ರೆ ನಾನು ದೇವಣ್ಣಗೆ ವಿಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ದೊಡ್ಡದಾಗಿ ಒಂದು ಮಳೆ ಹೊಡೆದು ನಿಂತಂಗಿದೆ ಅಂತೂ. ಲಂಚ್ ಟೈಮಲ್ಲಿ ಸ್ವಲ್ಪ ಪೀಕ್ ಇದೆ ಗೈಸ್ ಈ ಜಾಗಕ್ಕೆ ಕ್ರೌಡು. ಬಟ್ ಮೇಯ್ನಾಗಿ ವೀಕೆಂಡಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರಲ್ಲ. ಸೊ ಫುಡ್ ಬರಲಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಒಳಗೆ ಬರೋದೇ ಒಂದು ಸಾಹಸ. ನಾನು ರೂಟ್ ಹೇಳಿದ್ನಲ್ಲ, ಬರ್ತೀರಾ, ಒಂದು ರೈಟ್ ತೊಗೋತೀರಾ, ವಾಪಸ್ ಒಂದು ಜಸ್ಟ್ ದೊಡ್ಡ ಒಂದು ಆಫೀಸ್ ಒಳಗೆ ಹೋಗ್ಬೇಕು ಹಂಗಿರುತ್ತೆ. ಲೆಫ್ಟ್ ತೊಗೊಂಡಿದ್ದ ಕೂಡಲೇ ರೈಟ್ ಸೈಡ್ಗೆ ನಿಮಗೆ ಕೋರ್ಟ್ ಬರುತ್ತೆ. ಕೋರ್ಟ್ ಒಂಥರ ಸೂಪರಾಗಿ ಚೆನ್ನಾಗೇ ಇದೆ. IT ಕೆಲಸ ಮಾಡೋರಿಗೆ ಗೊತ್ತು ಈ ಫೀಲ್ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಒಳಗೆ ಬರ್ತಾ ಇರೋದು, ಫಸ್ಟ್ ಟೈಮ್ IT ಫುಡ್ ಕೋರ್ಟನ್ನು ನೋಡ್ತಾ ಇರೋದು. ಫುಡ್ ಹೇಳಿದ್ದೀವಿ ಆಲ್ಮೋಸ್ಟು. ಸೊ ಬರಲಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಸೆಲ್ಫ್ ಸರ್ವಿಸ್ಸು, ಅಂಜಲ್ ಮೀಲ್ಸು. ಇದು ಓಕೆ, ಒಂದು ಅರ್ಧ kg ಇರುತ್ತೆ. ಕೊನೆಗೂ ನಾವು ಆರ್ಡರ್ ಮಾಡಿದ ಐಟಮ್ ಎಲ್ಲ ಬಂತು. ಸೆಲ್ಫ್ ಸರ್ವಿಸು ನಾವೇ ತೊಗೊಬರ್ಬೇಕು. ಬಟ್ ಟೇಬಲ್ ಅಂತೂ ಕ್ಲೀನಾಗಿ ಮೇಂಟೈನ್ ಮಾಡಿರ್ತೀವಿ. ಎಲ್ಲಿ ಬೇಕಾದರೂ ನೀವು ಕುತ್ಕೊಂಡು ಊಟ ಮಾಡ್ಬೋದು ಗೈಸ್. ಸುತ್ತಲೂ ನೋಡಿದ್ರೆ ಡಿಫ್ರೆಂಟ್ ವೆರೈಟೀಸ್ ಫುಡ್ ಇದೆ. ನಾವೇನೇನು ಆರ್ಡರ್ ಮಾಡಿದ್ದೀವಿ ಅಂದರೆ ಒಂದು ಅಂಜಲ್ ಮೀಲ್ಸು. ಆ ಮೀಲ್ಸೇ ಒಂಥರ ಯಾವ ಥರ ಇದೆ ಗೊತ್ತಾ, ಲಿಟ್ರಲಿ ಈ ಜಾಗಕ್ಕೂ ಇದು ನೋಡಿದಾಗ ಮನೆಯಿಂದ ನಮಗೆ ಲಂಚ್ ಬಾಕ್ಸ್ ಕಟ್ಕೊಡ್ತಾರಲ್ಲ, ಸೇಮ್ ಟು ಸೇಮ್ ಅದೇ ಫೀಲಿಂಗ್ ನನಗಂತೂ ಈ ಮೀಲ್ಸ್ ನೋಡಿದ ಕೂಡಲೇ. ಅದಾದಮೇಲೆ ಈ ಪಕ್ಕದಲ್ಲೇ ಇವ್ರದ್ದು ಈ ಚಾಪ್ ಸ್ಟಿಕ್ಸ್ ಅಂತ ಒಂದು ಕಿಚನ್ ಇದೆ, ಅಲ್ಲಿ ಒಂದು 3 ಚೈನೀಸ್ ಐಟಮ್ ಕೊಡಿದ್ದಾರೆ. ಇದೊಂದು ಪ್ರಾನಲ್ಲಿ ಒಂದು ಬಂದಿದೆ. ಯಾವ್ಯಾವ ಐಟಮ್ ಅಂತ ಹೇಳ್ಬಿಡ್ತೀನಿ. ಸೊ ನೋಡಿಕೊಂಡು ಟೇಸ್ಟ್ ಮಾಡೋಕೆ ಹೋಗ್ಬೋಣ. ಹೊಟ್ಟೆ ಸಿಗಾಬಳೆ ಅಷ್ಟು ಆಗ್ತಿದೆ. ಮೀಲ್ಸ್ ನೋಡಿ, ಒಂದು ಕ್ಲೀನ್ ಪ್ರೆಸೆಂಟೇಷನ್ನು, ಒಂದು ಸಿಂಪಲ್ ಮೀಲ್ಸ್ ಅಂತಲೇ ಹೇಳ್ತೀನಿ. ಇದರಲ್ಲಿ ಯಾವ್ಯಾವ ಐಟಮ್ ಬರುತ್ತಂದರೆ 1 2 3 ನೀರು ದೋಸೆ ಆ್ಯಂಡ್ ಇಲ್ಲೊಂದು ಅಂಜಲ್ ತವಾ ಫ್ರೈ
ಓ ಮೈ ಗಾಡ್, ಒಂದು ತಿನ್ ಸ್ಲೈಸು ಕ್ಲೀನಾಗಿ ತವಾ ಫ್ರೈ ಮಾಡಿ ಕೊಟ್ಟಿರೋವಂಥದ್ದು. ವೈಟ್ ರೈಸ್ ಕೊಡ್ತಾರೆ, ಸಾಂಬಾರು, ಐ ಥಿಂಕ್ ಇದೇನು ಮೊಸರ ತಂಬುಳಿನ ಯಾವ ಥರ ಒಂದಿದೆ. ಅದಾದಮೇಲೆ ಪುಡ್ಡಿಂಗ್ ಒಂದು ಈ ಆಲ್ಬಾಯ್ ಕೈಂಡಲ್ಲಿ ಇದೆ ನೋಡಿ, ಕೋಕೋನಟ್ ಪುಡ್ಡಿಂಗ್ ಕೊಟ್ಟಿರೋವಂಥದ್ದು. ಫಿಶ್ ಗ್ರೇವಿ ಇದು ಈ ಮೀಲ್ಸಲ್ಲಿ ಬರುವಂಥ ಒಂದು ಐಟಮು. ಇಲ್ಲಿ ನಾವು ಚೈನೀಸಲ್ಲಿ ಯಾವ್ಯಾವ ಐಟಮ್ ತೊಗೊಂಡಿದ್ದೀವಿ ಅಂದರೆ ಇದು ಸ್ಪೈಸಿ ಸಿಲಾಂಟ್ರೋ ಪನ್ನೀರು, ಆ್ಯಂಡ್ ಈ ಕಡೆ ಬಂದ್ವಿ ಅಂದರೆ ತಾಯ್ಚಿ ಚಿಕನ್ನು. ಆ್ಯಂಡ್ ಈ ಐಟಮ್ ಹೆಸರು ಹೇಳ್ತೀನಿ, ಬಟ್ ಒಂಥರ ಸೌಂಡ್ ಕೇಳ್ತಂದರೆ ಅದನ್ನು ತಪ್ಪು ತಿಳ್ಕೊಬಿಡ್ಬೇಡಿ. ತೆರಿಯಾಕಿ ಚಿಕನ್ ನೂಡಲ್ಸ್ ಅಂತ ಹೇಳಿದ್ರು, ಬಟ್ ಒಂಥರ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಕಾಮನ್ ಐಟಮ್ ಈ ಮಂಗಳೂರು ಡಿಶ್ ಎಲ್ಲೇ ಹೋದರೂ ಕೂಡ ಈ ಪ್ರಾನ್ಸ್ ಟ್ರೈ ಮಾಡ್ತೀವಿ. ಅದರಲ್ಲಿ ಪ್ರಾನ್ ಗೀ ರೋಸ್ಟು ಮಸ್ಟ್ ಟ್ರೈ ಮಾಡುವಂಥ ಒಂದು ಐಟಮು, ಕ್ರೇಜಿಯಾಗಿದೆ. ಆ್ಯಂಡ್ ಕೊನೆಯದಾಗಿ ಒಂದು ಎಳ್ಳು ಜ್ಯೂಸ್ ಗೈಸ್, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಪ್ರತಿಯೊಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟು ಸ್ಟಾರ್ಟರಿಂದ ಹೋಗ್ಬಿಡೋಣ. ಸ್ಪೈಸಿ ಸಿಲಾಂಟ್ರೋ ಪನ್ನೀರು, ಒಂದು ಕ್ಯೂಬ್ಸ್ ಪನ್ನೀರು ಒಳ್ಳೊಳ್ಳೆ ಸೈಜಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಹಸಿಮೆಣಸಿನ್ಕಾಯಿ ಅಂತೂ ಬೇಜಾನ್ ಹಾಕ್ಬಿಟ್ಟಿದ್ದಾರೆ. ಇದನ್ನು ತಗೊಂಡು ಒಂದು ಬೈಟ್. ಹೋಟೆಲಲ್ಲಿ ತಿಂದರೆ ಏನೋ ಒಂಥರ ಅನಿಸಲ್ಲ, ಬಟ್ ಇಲ್ಲಂತೂ ಈ 360 ಡಿಗ್ರಿ ಕ್ಯಾಮ್ರಾ ಇಟ್ಟಂಗಿದೆ ನನ್ನ ಸುತ್ತಲಂತೂ. ಎಲ್ಲರೂ ಒಂಥರ ನೋಡ್ತಾರೆ, ಇವ್ನು ಯಾನ್ ಗುರು ಫುಡ್ ಕೋರ್ಟಲ್ಲಿ ಬಂದ್ಬಿಟ್ಟು ಫುಡ್ ರಿವ್ಯೂ ಮಾಡ್ತಿದ್ದಾನಂತ. ಸೊ ಫಸ್ಟ್ ಟೈಮ್ ಬಂದಿರೋದು, ಸೊ ಇದ್ರ ಪರವಾಗಿಲ್ಲ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಒಂದು ಒಳ್ಳೆ ಟೇಸ್ಟು, ಒಳ್ಳೆ ಫ್ಲೇವರ್ಸು, ಬಟ್ ಖಾರ, ಆ ಹಸಿಮೆಣಸಿನ ಖಾರ, ಆ ಖಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಲ್ಟಿಮೇಟ್ ಸ್ಟಾರ್ಟರು. ಪ್ರಮೋಷನ್ ವಿಡಿಯೋ ಅಂತ ಇದ್ಕೊಂಡು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ ಸ್ವಲ್ಪ ಜನ, ಬಟ್ ಒಂದಷ್ಟು ಜನ ಬಂದು ಟೇಸ್ಟ್ ಮಾಡಿ ಆಮೇಲೆ ನೀವು ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಲಿಟ್ರಲಿ ಬೆಸ್ಟ್ ಐಟಮ್ ಇದಂತೂ, ಮಸ್ಟ್ ಟ್ರೈ ಮಾಡಿ. ಓವರ್ ಖಾರ ಇಲ್ಲ, ಬಟ್ ಖಾರ ಇದೆ, ಆ ಖಾರ ಒಂಥರ ಚೆನ್ನಾಗಿದೆ, ಬೆಸ್ಟ್ ಟೇಸ್ಟ್. ಗ್ರೀನ್ ಸಾಸ್ ಮಸಾಲ ಹಾಕಿರ್ತಾರಲ್ಲ, ಆ ಮಸಾಲ ತುಂಬ ಚೆನ್ನಾಗಿದೆ, ಒಂಥರ ಫ್ಲೇವರ್ಫುಲ್ ಆಗಿದೆ. ತಾಯ್ಚಿ ಚಿಕನ್ ಬೋನ್ಲೆಸ್ ಅಂತ ಅನ್ಕೋತೀನಿ. ಕ್ಲಿಯರಾಗಿ ಎಳ್ಳೆಲ್ಲ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿರೋದು, ಆಮೇಲೆ ಸಾಸಲ್ಲಿ ಹಾಕಿ ಟಾಸ್ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಒಂದು ಸಾಸಿ, ಒಂದು ಲೈಟಾಗಿ ಒಂದು ಟ್ಯಾಂಗಿ ಕೊಡುತ್ತೆ. ಕೈಂಡ್ ಆಫ್ ಮಂಚೂರಿಯನ್ ಟೈಪಲ್ಲಿ ಅಂತ ಹೇಳ್ಬೋದು. ಕಾಮನ್ ಆಗಿ ಪಳಗಿರ್ತೀವಿ ಈ ಥರ ಟೇಸ್ಟ್ ತಿನ್ಬೇಕಾದ್ರಂತೂ. ಅದು ಸಿಲಾಂಟ್ರೋ ಪನ್ನೀರಂತೂ ಮಸ್ಟ್ ಟ್ರೈ ಮಾಡಿ, ಒಂಥರ ಕ್ಲಾಸಿಕ್ ಡಿಶ್ ಅಂತಲೇ ಹೇಳ್ತೀನಿ. ಇದು ಚೆನ್ನಾಗಿದೆ, ಫ್ಲೇವರ್ ಆಗಿದೆ, ಬಟ್ ಒಂಥರ ಯೂಶಲ್ ಆಗಿ ತಿನ್ನುವಂಥ ಒಂದು ಮಂಚೂರಿಯನ್ ಕೈಂಡಲ್ಲಿದೆ ಅಂತ ಹೇಳ್ತೀನಿ. ಕ್ವಾಲಿಟಿ ಗೈಸ್. ಬಂದಿದ್ದ ತಕ್ಷಣ ಲಿಟ್ರಲ್ ನನಗೆ ಏನು ಫೀಲ್ ಆಯ್ತು ಅಂದರೆ, ಮನೇಲಿ ಇವ್ರು ಯಾರು ಅಡುಗೆನೇ ಮಾಡಲ್ವ ಅಂತ ಅನಿಸ್ಬಿಡ್ತು. ಬಿಕಾಸ್ ಫುಲ್ಲು ಬ್ಯಾಗ್ಲು, ಎಲ್ಲರೂ ಕೆಲ್ಸಕ್ಕೆ ಬರೋರು ಎಲ್ಲರೂ ಆಚೆ ಹೋಟೆಲ್ಲೇ ತಿಂತಾ ಇದ್ದಾರೆ. ಇಲ್ಲಿ ಒಂಥರ ಶಾಕು, ಬರೋ ಸ್ಯಾಲ್ರಿ ಇಲ್ಲೇ ಖಾಲಿ ಆಗ್ಬಿಟ್ರೆ ಏನೋ ಗೊತ್ತಿಲ್ಲ. IT ಕೆಲಸ ಮಾಡೋರು ವೀಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಂತ. ಬಟ್ ಏನೋ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ಒಳಗೆ ಬರಬೇಕಾದ್ರೆ. ಮೀಲ್ಸ್ಗೋಣ ನಂತರ ಹಂಗೆ ಪನ್ನೀರ್ ಗೀ ರೋಸ್ಟು, ಇದು ಯಾವುದು ತೆರಿಯಾಕಿ ನೂಡಲ್ಸ್ ಟ್ರೈ ಮಾಡಿ ಮುಗಿಸೋಣ. ಎಸ್, ಎಲ್ಲ ಸ್ವಲ್ಪ ಖಾಲಿ ಮಾಡ್ಕೊಂಡು, ಇದಂತೂ ನಮ್ಮ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾರೆ ನಮ್ಮ ದೋಸ್ತು ಫೇವರೇಟು. ಹಂಗೆ ಈ ಸಾರು ಸ್ವಲ್ಪ ಸೈಡ್ಗೆ ನೀರು ದೋಸೆ ಇಟ್ಕೊಳ್ಳೋಣ. ಆಗ ಹೇಗಿದೆ ನೋಡಿ, ಒಂಥರ ಗಟ್ಟಿಯಾಗಿ ತಿಕ್ಕಾಗಿ ಕ್ರೇಜಿಯಾಗಿದೆ. ಇದನ್ನು ಸ್ವಲ್ಪ ಹಾಕ್ಕೊಂಡು ನೀರು ದೋಸೆ ಒಟ್ಟಿಗೆ ಟ್ರೈ ಮಾಡಿ, ನೆಕ್ಸ್ಟ್ ಅಂಜಲ್ ಟ್ರೈ ಮಾಡಿ, ರೈಸ್ ಒಟ್ಟಿಗೆ ಸಾರಿಗೆರೆಲ್ಲ ಹಾಕೊಂಡು ತಿನ್ನೋಣ. ತೆಳುವಾಗಿ ಕ್ಲೀನಾಗಿ ಮಾಡಿಕೊಡ್ತಾರೆ. ಒಳಗೆ ಕುಕ್ಕಂತೂ ಕುಂದಾಪುರದವರು, ಒಂಥರ ಅಥೆಂಟಿಕ್ ಟೇಸ್ಟಲ್ಲಿ ಮಾಡ್ತೀವಿ ಬ್ರದರ್, ನೀವು ಟ್ರೈ ಮಾಡಿ ಆಮೇಲೆ ಹೇಳಿ ಅಂತ ಹೇಳಿದ್ರು. ಸೊ ಟೇಸ್ಟ್ ಮಾಡೋಣ. ಆಹಾ, ಒಂದು ಒಳ್ಳೆಯ ಫ್ಲೇವರ್ ಗೀ ರೋಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ಜಸ್ಟ್ ಸ್ಟಾರ್ಟಿಂಗ್ ಪ್ಯಾನ್ಗೆ ತುಪ್ಪ ಒಂದು ಫುಲ್ ಸುರಿದ್ಬಿಟ್ಟು, ಅದಾದಮೇಲೆ ಮಸಾಲಲ್ಲೇ ಮ್ಯಾರಿನೇಟ್ ಮಾಡ್ಕೊಂಡಿರೋ ಒಂದು ಐಟಮ್ನ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಆಹಾ, ಆ ಮಸಾಲ ಒಂದು ಎಷ್ಟು ತಿಕ್ಕಿದೆ ಗೊತ್ತಾ. ಟೇಸ್ಟ್ ತುಂಬ ಚೆನ್ನಾಗಿದೆ, ಬಟ್ ಓವರ್ ಅಥೆಂಟಿಕ್ ಹೇಳಲ್ಲ, ಬಟ್ ಒಂಥರ ಚೆನ್ನಾಗಿದೆ. ಚಿಕ್ಕ ಪ್ರಾನು, ಬಟ್ ಮಸಾಲಾನೇ ಮಾತಾಡ್ತಾ ಇದೆ.
ಒಂಥರ ತಿಕ್ಕು ಲೈಟ್ ಸ್ಪೈಸ್ ಇರುತ್ತೆ, ಬಟ್ ಅದರಲ್ಲಂತೂ ಆ ತುಪ್ಪದ ಟಚ್ ಕೊಡ್ತಲ್ಲ. ಮಸ್ಟ್ ಟ್ರೈ ಮಾಡಿ, ಕಳೆದೋಗ್ತೀರ. ಆಹಾ, ಮೀಲ್ಸ್ ಅಂತೂ ಒಬ್ಬರಿಗೆ ಆರಾಮಾಗಿ ಸಫಿಷಿಯೆಂಟು. ಇದರೊಟ್ಟಿಗೆ ಈ ಪ್ರಾನ್ ಗೀರೋಸ್ ಎಲ್ಲ ತೊಗೊಳ್ರಿ ಅಂದ್ಕೊಳ್ಳಿ, ಮಜಾ ಆಗಿರುತ್ತೆ. ಇನ್ನು ಖಾಲಿ ಆಯಿತು, ರೈಸ್ ಹಾಕ್ಕೊಂಡು ಮುಂದಕ್ಕೆ ಹಂಗೆ ಹೋಗೋಣ. ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಸಿಗುತ್ತಂತ ಗೊತ್ತಿಲ್ಲ, ನಾನು ಕೇಳ್ಬಿಟ್ಟು ಹೇಳ್ತೀನಿ ರೀ ನಿಮ್ಗೆ. ಅಷ್ಟರಲ್ಲೇ ಇದು ನಮಗೆ ವೈಟ್ ರೈಸ್ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಇದು ಫಿಶ್ ಗ್ರೇವಿ ಹಂಗೆ ಹಾಕ್ಕೊಂಡು, ಆಹಾ ಘಮ ಸೂಪರ್. ಬಟ್ ಈ ಗ್ರೇವಿ ಅಂತೂ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಅದ್ಭುತವಾಗಿರುತ್ತೆ. ತಗೊಂಡು ಒಂದು ಬೈಟ್ ಹೋಗೋಣ. ಆಹಾ, ಒಂದು ಒಳ್ಳೆ ಫ್ಲೇವರ್ ಇದೆ. ಬಟ್ ಇದಂತೂ ಕರೆಕ್ಟಾಗಿ ಆಪ್ಟಾಗಿ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಚೆನ್ನಾಗಿರುತ್ತೆ. ಬಟ್ ಈ ಕಡೆ ಬರೋರು ಜಾಸ್ತಿ ಎಲ್ಲ ವೈಟ್ ರೈಸೇ ತಿನ್ನೋರು. ಮಂಗಳೂರು ಹೋಟ್ಲ್ ಅಂದರೆ ಬಾಯ್ಲ್ಡ್ ರೈಸ್ ತಿನ್ನಬೇಕು, ಅದೇ ಒಂಥರ ಮಜಾ ಇರುತ್ತೆ. ದಪ್ಪ ಇರುತ್ತೆ ಅಂತಲೇ ಜಾಸ್ತಿ ಜನ ತಿನ್ನಲ್ಲ, ಬಟ್ ತಿನ್ನೋಡಿ ಕ್ರೇಜಿಯಾಗಿರುತ್ತೆ, ಅಡಿಕ್ಟಾಗಿ ಹೋಗ್ತಾರೆ ನಂತರ. ಆ ಫಿಶ್ ಫ್ಲೇವರ್ಗಳಿಗೆ ಸಾಂಬಾರನು ಎಕ್ಸ್ಟ್ರಾ ತಿಂದಾಗಂತೂ ಹೆಂಗಿದೆ ಗೊತ್ತಾ, ಸ್ವಲ್ಪ ಜಾಸ್ತಿ ಗ್ರೇವಿ ಹಾಕ್ಕೊಂತೀನಿ, ಒಂಥರ ಮಜಾ ಇರುತ್ತೆ ಗೈಸ್. ವರ್ತ್ ಬರೋದು ಓಪನ್ ಆಗಿ ಹೇಳ್ಬೇಕಂದ್ರೆ ಇಷ್ಟರಲ್ಲೇ ನಾನು ಹೇಳ್ಬಿಡ್ತೀನಿ. ಆರಾಮಾಗಿ ನೀವು ಒಳಗೆ ಬರ್ಬೋದು ಗೈಸ್. ಸಾಯಂ ಫುಡ್ ಕೋರ್ಟ್ ಅಂದ್ಬಿಟ್ಟು ನೀವು ಒಳಗೆ ಎಂಟ್ರಿ ಆಗಿ, ಫುಡ್ ಕೋರ್ಟಲ್ಲೇ ನಿಮಗೆ ಬೇಜಾನ್ ಇದ್ರುಗಳಿದೆ. ಅದರಲ್ಲಿ ಕೋಸ್ಟಲ್ಲಿ ಒಂದು ಟ್ರೈ ಮಾಡಬೇಕಂದ್ರೆ ಒಂದು ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬಿಡ್ತೀನಿ. ಇಲ್ಲಂತೂ ಪಕ್ಕಾ ಟ್ರೈ ಮಾಡಿ. ವಿಶಾಲವಾದಂಥ ಪಾರ್ಕಿಂಗ್ ಫೆಸಿಲಿಟಿ ಈ ಗೋಪಾಲ ಸಿಗ್ನೇಚರ್ ಮಾಲು. ಇದರಲ್ಲೇ ಮಾಲು ಆರಾಮಾಗಿ ರೌಂಡ್ಸ್ ಹಾಕೊಂಡು ವೀಕೆಂಡಲ್ಲಂತೂ ಡಿನ್ನರ್ಗೆ ಒಂದು ಒಳ್ಳೆ ಸ್ಪಾಟ್ ಹುಡುಕ್ತಿದ್ರೆ ಅಂದರೆ ಈ ಕಡೆ ಬನ್ನಿ, ಒಂದು ಬೆಸ್ಟ್ ಆಗಿದೆ. ಆಂಬಿಯನ್ಸೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಒಳಗೆ ಬರಬೇಕಂದ್ರೆ ಒಂಥರ ವೈಬ್ ಅಂತಲೇ ಹೇಳ್ತೀನಿ, ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ, ಕ್ರೇಜಿ. ಈಗ ಇದರೊಟ್ಟಿಗೆ ಅಂಜಲ್ ತವಾ ಫ್ರೈ, ಅಂಜಲೇ ಇಷ್ಟ ಹೇಳ್ದಂಗೆ. ಮುಳ್ಳಿರಲ್ಲ ಗುರು, ಕಡಿಮೆ ಇರುತ್ತೆ. ಆಹಾ, ಹಂಗೆ ಇದರೊಟ್ಟಿಗೆ ಇಟ್ಕೊಂಡು ಒಂದು ಬೈಟ್. ಫಸ್ಟ್ ಹೇಳ್ಬಿಡ್ತೀನಿ, ಆರೋಗಿದೆ. ಬಿಸಿ ಬಿಸಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಸಾಲ ಚೆನ್ನಾಗಿದೆ. ಒಂಥರ ಈ ತವಾ ಫ್ರೈ ಅಂದ್ರೆ ಈ ಕಡೆ ಜಾಸ್ತಿ ಮಾಡೋದು ಸ್ವಲ್ಪ ಗ್ರೇವಿಶ್ ಆಗಿ ಹಂಗೆ ಇದೆ ಅಂತ ಹೇಳ್ತೀನಿ. ಬಟ್ ಬಿಸಿ ಬಿಸಿ ತಿನ್ನಿ, ಹೆವಿ ಆರೋಗಿಸ್ಬಿಡ್ತೀನಿ. ಮಸಾಲ ಅಂತೂ ಪರ್ಫೆಕ್ಟ್ ಮ್ಯಾರಿನೇಷನು. ಆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ, ಕ್ಲೀನಾಗಿಟ್ಟಿದೆ ಮೀನೊಟ್ಟಿಗೆ. ಆಹಾ, ಒಂದು ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು ನೀವಂತೂ. ನೀವು ಕೆಲಸ ಮಾಡೋರು ಯಾರು ನಮ್ಮ ವೀಡಿಯೋಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ, ಈ ಕಡೆ ಬಂದು ಟೇಸ್ಟ್ ಮಾಡಿ, ಇನ್ನೂ ಟೇಸ್ಟ್ ಮಾಡಿದ್ರೆ ಒಂದು ಬೆಸ್ಟ್ ವಿಸಿಟಿಂಗ್ ಸ್ಪಾಟ್ ಅಂತ ಹೇಳ್ತೀನಿ. ಈಗ ಇದ್ರೊಟ್ಟಿಗೆ ಸಾಂಬಾರು, ರಸಮು, ಕ್ಲೀನಾಗಿ ರಸಮ್ ಹಾಕ್ಕೊಂಡು, ಆಹಾ ಆಹಾ, ರಸಮ್ ಘಮ ಸೂಪರು. ಟೇಸ್ಟ್ ಮಾಡೋಣ. ಶೋ ಸ್ಟಾಪರ್ ರಸಮ್ ಅಂತೂ ಶೋ ಸ್ಟಾಪರ್. ಅದರ ಲೈಟಾಗಿ ಫಿಶ್ ಸಾರು ಮಿಕ್ಸ್ ಆಗಿದೆ, ಅದೆರಡು ಬ್ಲೆಂಡ್ ಆದಾಗ ಒಂದು ಸೈಡ್ ಟೇಸ್ಟ್ ಕೊಡ್ತಾ ಇದೆ. ಸಾಂಬಾರಾಗಲಿ ಅಥವಾ ರಸಮ್ ಆಗಲಿ ಎಕ್ಸ್ಟ್ರಾ ಹಾಕೊಂಡು ಟ್ರೈ ಮಾಡಿ, ಒಂಥರ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ತವಾ ಫ್ರೈ ಒಟ್ಟಿಗೆ ಅಲ್ಟಿಮೇಟ್. ಕ್ಲೀನಾಗಿ ಮಸಾಲ ಪ್ರಾನ್ಸು ತಗೊಂಡು ಬೆಸ್ಟ್ ಬೈಟ್ ಆಫ್ ದ ಡೇ. ಮುಗೀತು. ಆ ಘಮ, ಆ ಫ್ಲೇವರ್, ರಸಮ್ ಅಂತೂ ಶೋ ಸ್ಟಾಪರ್. ಪ್ರತಿಯೊಬ್ಬರು ಟ್ರೈ ಮಾಡಿ, ಎಕ್ಸ್ಟ್ರಾ ಇಸ್ಕೊಂಡು ಕುಡೀರಿ, ಸೈಕಾಗಿರುತ್ತೆ ಟೇಸ್ಟ್ ಅಂತೂ. ಈಗ ಈ ತೆರಿಯಾಕಿ ಚಿಕನ್ ನೂಡಲ್ಸು ಬಾಯಿ ಫುಲ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ನೂಡಲ್ಸ್ ತಿನ್ನಬೇಕು, ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೋಡೋಣ ಟೇಸ್ಟ್ ಮಾಡಿಬಿಟ್ಟು. ಆಹಾ, ಚೈನೀಸ್ ಐಟಮ್ ಪ್ರತಿಯೊಂದು ಶೋ ಸ್ಟಾಪರ್. ಆ ಸಿಲಾಂಟ್ರೋ ಪನ್ನೀರು, ಅದಾದಮೇಲೆ ಈ ತೆರಿಯಾಕಿ ಚಿಕನ್ ನೂಡಲ್ಸ್ ಮಸ್ಟ್ ಟ್ರೈ ಮಾಡಿ. ನೂಡಲ್ಸ್ ಅಂತೂ ಹಕ್ಕಾ ನೂಡಲ್ಸ್ ಟೈಪಲ್ಲಿ ಒಂದು ಫ್ಲೇವರ್ ಆಗಿದೆ, ಸಕ್ಕತ್ತಾಗಿದೆ ನೂಡಲ್ಸ್ ಅಂತೂ.
ಮಜಾ. ಲಂಚ್ ಟೈಮೇ ಮುಗೀತು ಗುರು. ಎಷ್ಟೊಂದು ಜನ ಇಲ್ಲೇ ಬಂದು ವರ್ಕ್ ಫ್ರಮ್ ಹೋಮ್ ಥರ ಮಾಡ್ಕೊಂಡಿದ್ದಾರೆ. ಈಗ ಹಂಗೆ ಈ ಚಿಕನ್ ಜೊತೆಗೆ ಬರೀ ಚಿಕನ್ ತಿನ್ನೋಣ, ಪೀಸೇ ದೊಡ್ಡದಿದೆ. ಬೋನ್ಲೆಸ್ ಒಂಥರ ಸಾಸಿ ಲೈಟಾಗಿ ಒಂದು ಸ್ವೀಟ್ ಟೆಕ್ಸ್ಚರ್ ಕೊಡುತ್ತೆ. ಎರಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿರುತ್ತೆ. ಬಟ್ ನೂಡಲ್ಸ್ ಅಂತೂ ಕ್ಲಾಸಿಕ್ ಟೇಸ್ಟು. ಹೊಟ್ಟೆ ತುಂಬೋಯ್ತಲ್ ಗುರು. ಹೆಂಗೆ ಶೇಕ್ ಆಗ್ತಿದೆ ಗೊತ್ತಾ, ದಲಕ್ ಅಂತ ಶೇಕ್ ಆಗ್ತಿದೆ. ಕೋಕೋನಟ್ ಪುಡ್ಡಿಂಗ್ ಲೈಟಾಗಿ ಟ್ರೈ ಮಾಡೋಣ. ಲಿಟ್ರಲಿ ಒಂದು ಕಂಡೆನ್ಸ್ಡ್ ಮಿಲ್ಕ್ನ ಈ ಥರ ಜೆಲಾಟಿನ್ ಟೈಪಲ್ಲಿ ಮಾಡಿದ್ರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಮಸ್ಟ್ ಟ್ರೈ ಮಾಡಿ. ನನಗೆ ಇಷ್ಟ ಆಗಲ್ಲ, ಬಟ್ ತುಂಬ ಇಷ್ಟ ಆಗ್ತಿದೆ. ಎಷ್ಟು ಬಾಯ್ ಇಟ್ಕೊಂಡು ಕಚ್ಚಿ ಲಿಟ್ರಲಿ ಒಂದು ಕಂಡೆನ್ಸ್ಡ್ ಮಿಲ್ಕ್ ಫ್ಲೇವರ್ ಹೆಂಗೆ ಕೊಡುತ್ತೆ ಅಂದರೆ ಸೈಗಿದೆ. ವಿ ಕೇಮ್ ಟು ಅನ್ ಎಂಡ್. ಒಂದು ಒಳ್ಳೆ ಜಾಗ ಗುರು, ಒಂದು ಒಳ್ಳೆ ಜಾಗ, ಒಂದು ಹೊಸ ಥರ ವಾತಾವರಣ. ಯಾವಾಗಲೂ ಯೂಶುವಲಾಗಿ ಟ್ರೈ ಮಾಡ್ತೀರಾ, ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಫುಡ್ ಬೇಕಂದ್ರೆ ಇಲ್ಲಿಗೆ ಆರಾಮಾಗಿ ನೀವು ಬರ್ಬೋದು. ಜಾಗದ ಅಡ್ರೆಸ್ಸು ಪ್ರೈಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೌಟ್ ಮಾಡಿ. ಆಪೋಸಿಟ್ ಟು ಗೋಪಾಲ ಸಿಗ್ನೇಚರ್ ಮಾಲ್ ಗೈಸ್. ಈ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಒಂದು 900 ಮೀಟರ್ಸ್ ದೂರದಲ್ಲೇ ಇರುವಂಥ ಒಂದು ಸ್ಪಾಟು. RMZ ಇನ್ಫಿನಿಟಿ IT ಪಾರ್ಕ್ ಬರುತ್ತಲ್ಲ, ಒಳಗೆ ಆರಾಮಾಗಿ ಬರ್ಬೋದು. ಫುಡ್ ಕೋರ್ಟ್ ಅಂತನ್ನಿ, ಆರಾಮಾಗಿ ನಿಮ್ಮನ್ನ ಬಿಡ್ತಾರೆ. ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಬರೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಈ ಥರನೂ ಬಂದು ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ಎಳ್ಳು ಜ್ಯೂಸು ಓವರ್ ಸ್ವೀಟ್ ಇದೆ. ಓಕೆ ಅದೊಂದು ಓಕೆ ಮಿಕ್ಕಿದೆಲ್ಲನೂ ಚೆನ್ನಾಗಿದೆ. ಕೂಡ್ಲಾ ಡಿಲೈಟ್ ಕೋಸ್ಟಲ್ ಕ್ವಿಸಿನ್ ಬಂದು ಟ್ರೈ ಮಾಡಿ, ಆಮೇಲೆ ನೀವು ಹೇಳ್ತೀರಾ ಚೆನ್ನಾಗಿದೆ ಅಂತ. ಓಕೆ, ಪ್ರೈಸಿಂಗ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೌಟ್ ಮಾಡಿ ಗೈಸ್. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಖುಷಿ ಕಾಲ್ ಮಾಡಿ. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ ಬಾಯ್.